ಗೈಸ್ ಫಾಕ್ಸ್ ತಗೊಂಡಿದೆ. ಹಾಯ್ ಗೈಸ್, ಇವತ್ತಿನ ಬ್ಲಾಗಲ್ಲಿ ತುಂಬ ದಿನ ಮುಂಚೆ ನಾನು ಒಂದ್ಸಲಿ ಫ್ರಾಗ್ನ ಕಟ್ ಮಾಡ್ಕೊಂಡು ಹೋಗಿದ್ದೆ. ಅದೇ ಕೆರೆಗೆ ಬಂದಿದ್ದೀನಿ. ಆ ವಿಡಿಯೋದಲ್ಲೇ ತೋರಿಸಿದ್ದೆ ತುಂಬ ಸ್ನೇಕ್ ಹೆಡ್ಸ್ ಇದಾವೆ ಈ ಜಾಗದಲ್ಲಿ. ಸೊ ಅದನ್ನ ಹಿಡಿಯೋಕ್ಕೆ ಇವತ್ತು ನಾನು ಅರ್ಥವಮ್ ತೊಗೊಂಬಂದಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು 2 ಸಲ ಮಾತ್ರ ಫ್ರಾಗ್ನ ಕ್ಯಾಚ್ ಮಾಡಿ ನೋಡಿದೆ. ನಾಟ್ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಸಿಂಪಲಾಗಿ ನೀವು ಲೈನ್ ಹಿಂಗೆ ತಗೊಂಡು ನಿಮಗೆ ಎಷ್ಟು ಗ್ಯಾಪ್ ಬೇಕು, ಮೀನ್ಸ್ ಈ ಕಡೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಬಿಟ್ಕೊಂಡು ಕರೆಕ್ಟಾಗಿ 3 ಗಂಟೆ ಹಾಕಬೇಕು. ಇಷ್ಟೇ. ಮೂರು ಗಂಟೆ ಹಾಕ್ಕೊಂಡು ಹಿಂಗೆ ಟೈಟ್ ಮಾಡ್ಕೊಂಡ್ರೆ ಮುಗೀತು. ಓ ಭಾಯಿ, ಇಷ್ಟೇ ಸಿಂಪಲ್. ಹುಕ್ನ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಗೈಸ್, ಹುಕ್ಕಿಗೆ ಓದೇ ಥರನೇ ಮಾಡಿದ್ದೀನಿ. ಸಿಂಪಲಾಗಿ ಇದು ಹಿಂಗೆ ಹಿಡ್ಕೊಂಡು ಅದರೊಳಗಡೆಯಿಂದ ಹುಕ್ನ ಹಿಂಗೆ ಹಾಕಿ ತೆಗೆದುಬಿಟ್ರೆ ಸಿಂಪಲ್ ನೋಡಿ, ಮುಗಿದೋಯ್ತು. ಟೈಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಕಿತ್ಕೊಂಡೋಗಲ್ಲ. ಈಗ ಸಿಂಪಲ್. ನೀವು ಫ್ಲೋಟ್ ಬೇಕಾದ್ರೆ ಫ್ಲೋಟ್ ಹಾಕೋಬೋದು, ಬಟ್ ನಾನು ಫ್ಲೋಟ್ ಹಾಕೊಳ್ಳಲ್ಲ. ಓಕೆನಾ ಗೈಸ್? ತುಂಬ ದೂರ ಅಲ್ಲ ನೋಡಿ, ಈ ಡಿಸ್ಟೆನ್ಸಲ್ಲಿ ಸಖತ್ ಫಿಶ್ ಇರ್ತವೆ ಇಲ್ಲಿ. ಸೊ ನಾನು ಇಲ್ಲಿಗೇ ಕೂರಿಸ್ಬೇಕು ರಾಡ್ನ. ಚೂರು ಮುಂದೆ ಹಾಕಬೇಕು. ಇದೊಂದು ಪ್ರಾಬ್ಲಮ್ ಇಲ್ಲಿ, ಇದೇ ಮೇನ್ ಪ್ರಾಬ್ಲಮ್ ಇರೋದು. ಇವತ್ತು ನೋಡೋಣ. ಓಕೆ, ಟಾರ್ಗೆಟೆಡ್ ಸ್ಪಾಟಿಗೆ ಹಾಕಿದ್ದೀನಿ. ಗೈಸ್ ಫಾಕ್ಸ್. ಇಟ್ಸ್ ಅ ಸ್ನೇಕ್ ಹೆಡ್. ಎಸ್, ನಾನು ಹೇಳಿದ್ನಲ್ಲ ಒಂದು ಸ್ನೇಕ್ ಹೆಡ್ ತಲೆ ತೋರಿಸಿದೆ ಅಂತ. ಕೊರ್ವಾ ಮೀನು. ಇಲ್ಲಿ ನೋಡಿ, ಬೇಜಾನ್ ಫಿಶ್ ಇದ್ದಾವೆ. ಇವುಗಳು ಸ್ನೇಕ್ ಹೆಡ್ ಏನೋ ಗೊತ್ತಿಲ್ಲ. ಪೋಲ್ ರೋಡ್ ಟ್ರೈ ಮಾಡೋಣ. ತುಂಬ ಆಳನೂ ಹಾಕೋಕ್ಕಾಗಲ್ಲ, ಯಾಕೆಂದರೆ ಆಳ ಕಮ್ಮಿ ಇಲ್ಲಿ. ಇದು ಫ್ಲೋಟ್ ಆಗ್ತಿದೆ ಗೈಸ್. ಆ್ಯಕ್ಚುಲಿ ಹಿಂಗೆ ಇರುತ್ತೆ ಪ್ಲೇಸ್ ಇದು. ಕೆಟ್ಟು ಫಾಕ್ಸ್ ಟೈಲ್ಸ್ ಇದ್ದಾವೆ ಇಲ್ಲಿ. ನೋಡಿ ಬೇಜಾನ್ ಫಿಶಸ್ ಗೈಸ್. ಗ್ಯಾಪ್ ಕೊಡ್ತಿಲ್ಲ ನೋಡಿ ಅಲ್ಲಿ. ನನಗೆ ಈ ಕಡೆ ನೋಡೋಷ್ಟೊತ್ತಿಗೆ ಅಲ್ಲಿ ಹೊಡಿತಾವೆ, ಆ ಕಡೆ ನೋಡೋಷ್ಟೊತ್ತಿಗೆ ಇಲ್ಲಿ ಹೊಡಿತಾವೆ. ಹೊಡಿತು. ಜಡಿತಾ ಹೇಳ್ಕೊಂಡಂಗೆ ಇತ್ತು ಗೈಸ್, ಅದೇ ಅಂದ್ಕೊಂಡೆ. ನೋಡಿ ಎಂಥ ಫಿಶು. ನೋಡಿ ಗೈಸ್ ಸೈಜ್ ನೋಡಿ ಗೈಸ್ ನೀವು. ನೋಡಿ ಸೌಂಡ್ಗಳು ನೋಡಿ ಬರ್ರಿ ನೀವು. ನೋಡ್ರಿ, ಇವಾಗಿನ ತೆಗೆದು ಇಲ್ಲೇ ಹೊಡಿತು. ನೋಡಿ ಖುಷಿ. ಅಪ್ಪ, ಈ ಥರ ಸೌಂಡ್ ಹಾಕಬೇಕು. ಸೌಂಡ್ ಬಂತು ಅಂದರೆ ಬೇಗ ಕ್ಯಾಚ್ ಮಾಡ್ತಾವೆ. ಬಸ್, ಇಟ್ಸ್ ಅ ಫಿಶ್. ಅಯ್ಯೋ ಫಕ್, ಸಿಗಾಕೊಂಡಿತ್ತಲ್ಲಪ್ಪ. ಓಕೆ, ಒಂದು ಗೆಸ್. ಅಯ್ಯೋ, ಹಸುಗಳು ಬಂದ್ಬಿಡ್ತು.
ಆಯಿತಾ. ಓಕೆ 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 ಇಟ್ಸ್ ಬೈಟಿಂಗ್ ನೋಡಿದ್ರಾ. ಈಗ ತಗೊಂತು ಒಳಗೆ. ಫಕ್, ಒಂದು ನಿಮಿಷ ಇರಿ, ಈ ಸಲ ಪಕ್ಕ ಹಿಡಿತೀನಿ ಅದನ್ನು. ಓಕೆ ಫೈನಲಿ ಗಾಟ್ ಒನ್. ಸೈಜ್ ನೋಡಿ ಹೆಂಗಿದ್ದಾವೆ, ಎಲ್ಲ ಇದೇ ಸೈಜಲ್ಲಿ ಇರೋದು. ಇವು ಕೆಟ್ಟು ನಾಟಿ ಸ್ಟೈಲು ನೋಡಿ, ಕಲರ್ಗಳು ನೋಡಿ ಎಷ್ಟು ಡಾರ್ಕ್ ಇದೆ ಅಂತ, ಸಕ್ಕತ್ತಾಗಿ ಬೆಳಿತವೆ. ಇದು ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಜಾಗದಲ್ಲಿ ಎಲ್ಲಿ ಹಾಕಿದ್ರು ಕೂಡ ಸ್ನೇಕ್ ಹೆಡ್ ಸಿಗ್ತಾವೆ ನಿಮಗೆ. ಓಕೆ ಪರ್ಫೆಕ್ಟಾಗಿ ಬಿದ್ದೈತೆ. ತೊಗೊಂತು ವಾಯ್ಸ್ ನೋಡಿ. ಈ ಥರ ಸ್ನೇಕ್ ಹೆಡ್ ಎಳ್ಕೊಬೇಕಾರೆ ಮೀನ್ಸ್ ಕೊರೋ ಮೀನು ತಿನ್ಬೇಕಾದ್ರೆ ಈ ಥರ ಬಿಡಬೇಕು, ಬಿಟ್ಟು ಹೊಡಿಬೇಕು. ಫಕ್, ತಪ್ಪಿಸ್ಕೊಂಡ್ಬಿಡ್ತು. ಪರ್ಫೆಕ್ಟ್ ಗೈಸ್. ಮೀನಿಗೆ ಹೊಡೆದೆ ಅನ್ಸುತ್ತೆ. ಮೀನಿಗೆ ಹೊಡಿದಕ್ಕೋಸ್ಕರ ಹುರ್ಕೊಂಡು ಬಾಯಿ ಹಾಕೊಂಡ್ಬಿಡ್ತದೆ. ಓಕೆ ತಗೊಂತು ಗೈಸ್. ಓಕೆ ತಗೊಂಡಿದೆ. ಓಕೆ ಇಟ್ಸ್ ಸ್ಟ್ಯಾಂಡರ್ಡ್ ಗುಡ್ ಸೈಜ್. ಹೂ ಒಳ್ಳೆ ಸೈಜ್. ಸೈಜ್ ನೋಡಿ ಗೈಸ್, ಒಳ್ಳೆ ಸೈಜ್ ಇದೆ. ಕ್ವಾಲಿಟಿ ನೋಡಿ, ಬ್ಲಡ್ ಬಂದ್ಬಿಡ್ತು. ಫೈನಲ್ ಆಗಿ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಬಟ್ ನಾನು ಇಲ್ಲಿ ಹಾಕಿದ್ದೀನಲ್ಲ, ಈ ಜಾಗದಲ್ಲಿ ಒಂದು ಸ್ನೇಕ್ ಹೆಡ್ ಮರಿ ಆಟ ಆಡಿಸ್ತಾ ಇದೆ. ಸೊ ಹಿಡಿದು ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ಹಿಡಿತಿದ್ದೆ, ಬಟ್ ಸಿಗಾಕೊಂಡಿಲ್ಲ. ಆಮೇಲೆ ಅನ್ನಿಸ್ತು ಹಿಡಿಯೋದು ಬೇಡ ಅಂತ. ಮೀನ್ಸ್ ಅದು ನೋಡಿ, ಮರಿಗಳು ತೋರಿಸ್ತೀನಿ ನಿಮಗೆ. ಝೂಮ್ ಹಾಕರೆ ಕಾಣಿಸ್ತಾವ? ಎಸ್, ಬಂತು ಈ ಕಡೆ ಬಂತು. ಇವೆಲ್ಲ ಸ್ನೇಕ್ ಹೆಡ್ ಮರಿಗಳು. ಅದ್ರ ಕೆಳಗಡೆ ಅದ್ರ ಅಮ್ಮ ಇರುತ್ತೆ, ಮೇಲ್ ಫೀಮೇಲ್ ಎರಡೂ ಕೂಡ ಇರುತ್ತೆ. ಬಟ್ ನಾವು ಅದನ್ನು ಹಿಡಿಯೋಲ್ಲ ಅದು. ಮತ್ತು ಈ ಥರ ಫಿಶಸ್ನ ಟಾರ್ಗೆಟ್ ಮಾಡಿ ಹಿಡಿಯೋದು ತುಂಬ ಈಸಿ. ಮರಿ ಆಟ ಆಡಿಸ್ತಾವಲ್ಲ, ಇಂಥ ಫಿಶಸ್ಸಿಗೆ ಚೂರು ಪ್ಯಾನಿಕ್ ಮಾಡಿದ್ರೆ ಸಾಕು, ಮರಿಗೆ ಅಟ್ಯಾಕ್ ಮಾಡೋಕೆ ಏನೋ ಬಂತು ಅಂತ ರಪ್ಪಂತ ಹಾಕ್ಕೊಂತಾವೆ ಬಾಯಿಗೆ. ಸೊ ಅದನ್ನು ಹಿಡಿಯೋದು ಈಸಿ. ಬಟ್ ನೀವಾಗಲಿ ಹಿಡಿಯೋಕ್ಕೆ ಹೋಗಬೇಡಿ. ಸ್ನೇಕ್ ಹೆಡ್ಸ್ ಮರಿ ಆಟ ಆಡಿಸ್ತಾ ಇರತ್ತಲ್ಲ, ಅಂಥ ಫಿಶಸ್ನ ಮಾತ್ರ ಮುಟ್ಟಕ್ಕೆ ಹೋಗಬೇಡಿ. ಅಕಸ್ಮಾತ್ ಹಿಡಿದ್ರೂ ಕೂಡ ಅದನ್ನು ರಿಲೀಸ್ ಮಾಡಿಬಿಡಿ ವಾಪಸ್. ಓಕೆನಾ. ಬ್ಲಾಗ್ ಮುಗಿಯೋಷ್ಟೊತ್ತಿಗೆ ನನ್ನ ಹೇರ್ ಸ್ಟೈಲ್ ಎಲ್ಲ ಹಿಂಗಾಗ್ಬಿಡ್ತು. ನನ್ನ ಕ್ಯಾಮ್ರಾ ಎಲ್ಲ ಬ್ಲಡ್ ಆಗ್ಬಿಡೈತೆ. ಒಂದು ಸ್ನೇಕ್ ಹೆಡ್ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ನಲ್ಲ, ಅದ್ರದ್ದು ಬ್ಲಡ್ಡು. ತುಂಬ ಮುಂಚೆ ಬಂದು ಫೈನಲಿ ವ್ಲಾಗ್ ಮಾಡ್ಕೊಂಡು ಹೊರಟಿದ್ದೀನಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಆ ಜಾಗದಲ್ಲಿ ಒಂದು ದೊಡ್ಡ ಫಿಶ್ ಹೊಡಿತು. ಅದು ಸ್ನೇಕ್ ಹೆಡ್ ಅಥವಾ ಏನೋ ಗೊತ್ತಿಲ್ಲ, ಬಟ್ ಸಖತ್ ಸೈಜ್ ಇತ್ತು. ಇವಾಗ ನಾನು ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಒಂದ್ಸಲಿ ಕ್ಯಾಶ್ ಮಾಡಿ ನೋಡ್ತೀನಿ. ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೀದಾ ಹೊರಡ್ತೀನಿ. ಸೊ ನೆಕ್ಸ್ಟ್ ಫಿಶ್ ಸಿಕ್ಕರೆ ಮಾತ್ರ ವೀಡಿಯೋ ಫಿಶ್ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ವೀಡಿಯೋ ಇಲ್ಲಿಗೆ ಮುಗಿಸ್ಕೊತೀನಿ. ನೀವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸಿಗೆ ವೇಟ್ ಮಾಡ್ತೀರಿ. ಬೈ.